ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಯುದ್ಧದಲ್ಲಿ ಈಗ ಸಾಂಪ್ರದಾಯಿಕ ಅಸ್ತ್ರಗಳನ್ನು ಬಳಸಿದ್ದಾಯಿತು. ಈಗ ನಿಷೇಧಿತ ಅಸ್ತ್ರಗಳನ್ನು ಕೂಡ ಬಳಸೋಕೆ ಶುರು ಮಾಡಿದ್ದಾರೆ, ಅಪಾಯಕಾರಿ ಅಸ್ತ್ರಗಳನ್ನು. ಒಂದು ಕಡೆ ಇರಾನ್ ನೂರಾರು ಕ್ಲಸ್ಟರ್ ಬಾಂಬ್ಗಳನ್ನು ಫೈರ್ ಮಾಡಿ ಇಸ್ರೇಲ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇತ್ತ ಇಸ್ರೇಲ್ ಜಗತ್ತಲ್ಲಿ ನಿಷೇಧ ಮಾಡಿರೋ ಅಪಾಯಕಾರಿ ಅಸ್ತ್ರಕ್ಕೆ ಕೈ ಹಾಕಿದೆ. ಇರಾನ್ ಮಿತ್ರ ಹಿಜ್ಬುಲ್ಲಾ ಗುರಿಯಾಗಿಸಿಕೊಂಡು ವೈಟ್ ಫಾಸ್ಫರಸ್ ಸ್ಫೋಟಕಗಳನ್ನು ಬಳಸ್ತಾ ಇದೆ. ಖುದ್ದು ಅಮೆರಿಕದ ಹ್ಯೂಮನ್ ರೈಟ್ಸ್ ವಾಚ್ ಈ ಗಂಭೀರ ಆರೋಪ ಮಾಡಿದೆ. ಮಾರ್ಚ್ 3ನೇ ತಾರೀಕು ಲೆಬನಾನ್ನ ಯಹುಮೋರ್ ಅನ್ನೋ ನಗರದಲ್ಲಿ ಈ ದಾಳಿಯಾಗಿದೆ. ಮನೆಗಳ ಮೇಲೆ ಇಸ್ರೇಲ್ ಈ ಡೇಂಜರಸ್ ಸ್ಫೋಟಕಗಳನ್ನು ಹಾಕಿದೆ. ಇದರಿಂದ ಅಲ್ಲಿನ ಸಾಮಾನ್ಯ ಜನರಿಗೆ ಭಾರಿ ಪ್ರಮಾಣದಲ್ಲಿ ಪ್ರಾಣಾಪಾಯ ಉಂಟಾಗಿದೆ ಅಂತ HRW ಹೇಳಿದೆ. ಅಷ್ಟೇ ಅಲ್ಲ, ಇಸ್ರೇಲ್ನ ಈ ಕೆಲಸ ಸಂಘರ್ಷವನ್ನ ಮತ್ತಷ್ಟು ಭಯ ಬೀಳುವಂತೆ ಮಾಡಿದೆ ಅನ್ನೋ ಕಳವಳವನ್ನು ವ್ಯಕ್ತಪಡಿಸಿದೆ. ಸ್ನೇಹಿತರೆ, ಈ ವೈಟ್ ಫಾಸ್ಫರಸ್ ಅನ್ನೋದು ಯುದ್ಧದಲ್ಲಿ ಬಳಸಬಾರದು ಅಂತ ನಿಷೇಧಕ್ಕೆ ಒಳಪಟ್ಟಿರೋ ರಂಜಕ. ಇದು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ 800 ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ತಾಪಮಾನದಲ್ಲಿ ಉರಿಯೋಕೆ ಶುರುವಾಗುತ್ತೆ. 800 ಡಿಗ್ರಿ ಅಂದ್ರೆ ಎಷ್ಟು ಗೊತ್ತಾ? ನಾವು ಬಳಸೋ ಅಡಿಗೆ ಎಣ್ಣೆಯನ್ನು ಜೋರಾಗಿ ಕುದಿಸಿದ್ರೆ ಮ್ಯಾಕ್ಸಿಮಮ್ 250 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗ್ಬೋದು. ಈಗ ಅದಕ್ಕಿಂತ 3 ಪಟ್ಟು ತಾಪಮಾನ ಸೃಷ್ಟಿಸುವ ವಸ್ತುವನ್ನ ಇಸ್ರೇಲ್ ಲೆಬನಾನ್ ಮೇಲೆ ಸುರಿತಾ ಇದೆ. ಇದು ಸೋಕಿದ್ರೆ ಮನುಷ್ಯನ ಚರ್ಮವನ್ನ ಸೀಡಿ ಮೂಳೆವರೆಗೂ ಕೂಡ ಭಸ್ಮ ಮಾಡಿಬಿಡುತ್ತೆ. ಇದರಲ್ಲಿ ಏನಾದರೂ ಗಾಯಗಳಾಗಿ ಪ್ರಾಣ ಹೋಗದೆ ಬದುಕೊಂಡ್ರೂ ಕೂಡ ಟ್ರೀಟ್ಮೆಂಟ್ ಕೊಡೋಕ್ಕೂ ಆಗಲ್ಲ. ಯಾಕಂದ್ರೆ ಬ್ಯಾಂಡೇಜ್ ತೆಗೆದ್ರೆ ಆಗ ಗಾಳಿ ಮತ್ತೆ ತಾಗುತ್ತೆ, ಆಗ ಮತ್ತೆ ಉರಿಯೋಕೆ ಶುರುವಾಗುತ್ತೆ. ಯುದ್ಧದ ಟೈಮ್ನಲ್ಲಿ ಸೈನಿಕರು ತಮ್ಮ ಮೂವ್ಮೆಂಟ್ಸ್ ಅನ್ನ ಶತ್ರುಗಳಿಂದ ಮುಚ್ಚಿಡೋಕೆ, ದಟ್ಟವಾದ ಹೊಗೆ ಸೃಷ್ಟಿಸೋಕೆ, ಹಾಗೆ ರಾತ್ರಿ ವೇಳೆ ಬೆಳಕು ಚೆಲ್ಲೋಕೆ ಸೇನೆಗಳು ಇದನ್ನ ಯೂಸ್ ಮಾಡ್ತಾರೆ. ಫಸ್ಟ್ ಟೈಮ್ 19ನೇ ಶತಮಾನದ ಕೊನೆಯಲ್ಲಿ ಐರಿಷ್ ದಂಗೆಕೋರರು ಇದನ್ನ ಬಳಸಿದ್ರು. ಆಮೇಲೆ 1ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕನ್ ಪಡೆಗಳು ವ್ಯಾಪಕವಾಗಿ ಬಳಸಿದ್ರು. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಜನವಸತಿ ಪ್ರದೇಶಗಳಲ್ಲಿ ಇದನ್ನ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಲಾಗಿದೆ. ಆದ್ರೂ ಕೂಡ ಇದನ್ನ ಮನೆಗಳ ಮೇಲೆ ಹಾಕಿದೆ ಅಂತ ಹೇಳಿ ಅಮೆರಿಕದ ಹ್ಯೂಮನ್ ರೈಟ್ಸ್ ವಾಚ್ ಆರೋಪ ಮಾಡಿದೆ. ಆದ್ರೆ ಮತ್ತೊಂದ್ ಕಡೆ ಇಸ್ರೇಲ್ ನಮ್ಮ ಮೇಲೂ ಕೂಡ ನಿಷೇಧಿತ ಶಸ್ತ್ರಗಳನ್ನ ಬಳಸಲಾಗ್ತಾ ಇದೆ ಅನ್ನೋ ಆರೋಪ ಮಾಡಿದೆ. ಇರಾನ್ ಇದುವರೆಗೂ ಇಸ್ರೇಲ್ ಮೇಲೆ ಸುಮಾರು 300ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಫೈರ್ ಮಾಡಿದೆ. ಇದರಲ್ಲಿ ಅರ್ಧದಷ್ಟು ಮಿಸೈಲ್ಗಳು ಕ್ಲಸ್ಟರ್ ಬಾಂಬ್ಸ್ ವಾರ್ ಹೆಡ್ ಗಳನ್ನ ಹೊಂದಿದ್ವು. ಈ ಬಾಂಬ್ಗಳು ಸಿಡಿದಾಗ ಸುಮಾರು 10 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸಣ್ಣ ಸಣ್ಣ ಸ್ಫೋಟಕಗಳು ಮಳೆಯಂತೆ ಬಿದ್ದಿವೆ. ಇದನ್ನ ಹೊಡೆದುರುಳಿಸೋದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿ ಇಸ್ರೇಲ್ ಮಿಲಿಟರಿ ಅಧಿಕಾರಿಗಳೇ ಹೇಳಿದ್ದಾರೆ. ಅಲ್ಲದೆ ಇದರಿಂದ ಈಗ ನಮ್ಮಲ್ಲಿ ಅನೇಕ ಕಡೆ ಸಾವು ನೋವು ಜಾಸ್ತಿ ಆಗ್ತಿದೆ ಅಂತ ಹೇಳಿ ಇಸ್ರೇಲ್ ಒಪ್ಕೊಂಡಿದೆ. ಈ ಮೂಲಕ ಇರಾನ್ ಮಾಡಿದಕ್ಕೆ ನಾವು ಬಳಸ್ಕೊಳ್ತೀವಿ ಇದನ್ನ ಅನ್ನೋ ಸಮರ್ಥನೆಯನ್ನ ಇಸ್ರೇಲ್ ಕೊಡ್ತಿರೋ ರೀತಿ ಕಾಣಿಸ್ತಾ ಇದೆ. ಹಾಗೆ ನೋಡಿದ್ರೆ ಕಳೆದ ಜೂನ್ ನಲ್ಲೇ ಇರಾನ್ ವಿರುದ್ಧ ಈ ಆರೋಪ ಕೇಳಿಬಂದಿತ್ತು. ಆಗ ನಡೆದ ಯುದ್ಧಗಳಲ್ಲಿ ಈ ನಿಷೇಧಿತ ಸ್ಫೋಟಕವನ್ನ ಬಳಸಿದ್ದಾರೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳಿತ್ತು. ಈಗ ಇಸ್ರೇಲ್ ನಮ್ಮ ಮೇಲೆ ಕ್ಲಸ್ಟರ್ ಸ್ಫೋಟಕವನ್ನ ಇರಾನ್ ಹಾಕ್ತಾ ಇದೆ ಅನ್ನೋ ಗಂಭೀರ ಆರೋಪ ಮಾಡಿದೆ. ಕ್ಲಸ್ಟರ್ ಬಾಂಬ್ ಅಥವಾ ಗುಂಪು ಸ್ಫೋಟಕ ಅಂದ್ರೆ ಸ್ನೇಹಿತರೆ, ಒಂದು ಸ್ಫೋಟಕ ಬಂದು ಅದು ಡೈರೆಕ್ಟ್ ಆಗಿ ಅದೇ ಮಿಸೈಲ್ ಹಿಟ್ ಮಾಡಲ್ಲ, ಆಕಾಶದಲ್ಲಿ ಮತ್ತೆ ಡಿವೈಡ್ ಆಗುತ್ತೆ. ಅದರಿಂದ ಮರಿಗಳು ಹೊರಗೆ ಬರ್ತವೆ, ಬಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಬೀಳಿಸ್ತವೆ. ಯಾವುದನ್ನಂತ ತಡೆಯಕ್ಕಾಗುತ್ತೆ? ಏರ್ ಡಿಫೆನ್ಸ್ ಕೈಲಿ ದೊಡ್ಡ ಪ್ರಮಾಣದ ಸಾವು ನೋವಿಗೆ ಕಾರಣ ಆಗುತ್ತೆ. ಎಷ್ಟೋ ಸ್ಫೋಟಕಗಳು ಸ್ಫೋಟ ಆಗೋದೇ ಇಲ್ಲ, ಹಂಗೆ ಬಿದ್ದಿರ್ತವೆ, ಇನ್ಯಾವತ್ತೋ ಸ್ಫೋಟ ಆಗ್ತವೆ. ಆ ದಾಳಿಗೆ ಸಂಬಂಧವೇ ಪಡೆದಿರೋ, ಟಾರ್ಗೆಟೇ ಆಗಿರದ ಇನ್ಯಾವುದೋ ಜನರೇಷನ್ ಅದಕ್ಕೆ ಬಲಿ ಆಗ್ಬೋದು, ಎಷ್ಟೋ ವರ್ಷ ಬಿಟ್ಟು ಕೂಡ. ಹಾಗೆ ಅಪಾಯಕಾರಿ ಇದು. ಇವುಗಳನ್ನ 2008ರಲ್ಲೇ ಬ್ಯಾನ್ ಮಾಡಲಾಗಿದೆ ಕನ್ವೆನ್ಷನ್ ಆನ್ ಕ್ಲಸ್ಟರ್ ಮ್ಯುನಿಷನ್ಸ್ ಒಪ್ಪಂದದ ಅಡಿಯಲ್ಲಿ. ಯುರೋಪ್ನ ರಾಷ್ಟ್ರಗಳು, ಆಫ್ರಿಕಾ, ಆಸ್ಟ್ರೇಲಿಯಾ ಸೇರಿ 100ಕ್ಕೂ ಅಧಿಕ ರಾಷ್ಟ್ರಗಳು ಸೈನ್ ಆಲ್ರೆಡಿ ಹಾಕಿವೆ. ಆದ್ರೆ ಇಸ್ರೇಲ್, ಇರಾನ್, ಅಮೆರಿಕ, ಭಾರತ ಇದಕ್ಕೆ ಸೈನ್ ಹಾಕಿಲ್ಲ. ಇರೋ ಯುದ್ಧದ ನಡುವೆ ಇಸ್ರೇಲ್ಗೆ ಇರಾನ್ ಮತ್ತೊಂದು ವಾರ್ನಿಂಗ್ ಕೊಟ್ಟಿದೆ. ನಾವು ಈಗಷ್ಟೇ ಶುರು ಮಾಡಿದ್ದೇವೆ, ಯುದ್ಧ ಇಲ್ಲಿಗೆ ಎಂಡ್ ಆಗಲ್ಲ ಅಂತ ಇರಾನ್ ಹೇಳಿದೆ ಈ ಸಲ. ಇದರ ಜೊತೆಗೆ ಅಮೆರಿಕ ಮಾಡಿದ ಆರೋಪವನ್ನ ಇರಾನ್ ರಿಜೆಕ್ಟ್ ಮಾಡಿದೆ. ಇತ್ತೀಚೆಗಷ್ಟೇ ಅಮೆರಿಕ ಇರಾನ್ ನಮ್ಮ ಮೇಲೆ ಮುಂಚಿತವಾಗಿ ದಾಳಿ ಮಾಡೋಕೆ ರೆಡಿ ಆಗಿತ್ತು, ಅದಕ್ಕೆ ನಾವೇ ಮೊದಲು ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿತ್ತು. ಈ ಮಾತನ್ನ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ತಳ್ಳಿ ಹಾಕಿದ್ದಾರೆ. ಅಮೆರಿಕ ಹೇಳ್ತಿರೋದು ಪಕ್ಕಾ ಸುಳ್ಳು, ತನ್ನ ದಾಳಿಯನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಕತೆ ಹೇಳ್ತಿದ್ದಾರೆ ಅಂತ ಇರಾನ್ ಹೇಳಿದೆ. ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ದಾಳಿ ಕಂಟಿನ್ಯೂ ಆಗಿದೆ. ಮತ್ತೆ ಕುವೈತ್ ಮೇಲೆ ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದ್ದಾರೆ. ಅಮೆರಿಕದ ಮಿಲಿಟರಿ ಹೆಡ್ ಕ್ವಾರ್ಟರ್ ಮತ್ತು ಕ್ಯಾಂಪ್ ಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಸದ್ಯ ಇರಾನ್ ಹಾರಿಸಿದ 8 ಡ್ರೋನ್ಗಳನ್ನ ಹೊಡೆದು ಹಾಕಿದೀವಿ ಅಂತ ಕುವೈತ್ ಸೇನೆ ಹೇಳಿದೆ. ಮುಂದಾಗಬಹುದಾದ ಯಾವುದೇ ರೀತಿಯ ದಾಳಿಗಳನ್ನ ಎದುರಿಸೋಕೆ ನಾವು ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದೀವಿ ಅಂತ ತಿಳಿಸಿದೆ. ಇತ್ತ UAE ಮೇಲೂ ಕೂಡ ಇರಾನ್ ದಾಳಿ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ. ಇರಾನ್ ದಾಳಿ ತಡೆಯೋಕೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನಿರಂತರವಾಗಿ ವರ್ಕ್ ಮಾಡ್ತಾ ಇದಾವೆ ಅಂತ UAE ರಕ್ಷಣಾ ಇಲಾಖೆ ಹೇಳಿದೆ. ಇನ್ನೊಂದು ಕಡೆ UAE ಸಮೀಪದ ಸಮುದ್ರದಲ್ಲೂ ಕೂಡ ಹಡಗೊಂದರ ಮೇಲೆ ದಾಳಿಯಾಗಿದೆ. UAEನ ರಾಸ್ ಅಲ್ ಖೈಮಾ ತೀರದಿಂದ ಸುಮಾರು 46 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದ್ದ ಕಂಟೈನರ್ ಹಡಗಿಗೆ
ಅಪರಿಚಿತ ವಸ್ತು ಬಂದು ಅಪ್ಪಳಿಸಿದೆ. ಈ ದಾಳಿಯಿಂದ ಹಡಗಿಗೆ ಡ್ಯಾಮೇಜ್ ಆಗಿದೆ ಅಂತ ಕ್ಯಾಪ್ಟನ್ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಹಡಗಲಿದ್ದ ಎಲ್ಲಾ ಸಿಬ್ಬಂದಿಯನ್ನ ಸೇಫ್ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ಕತಾರ್ ಮೇಲೂ ಕೂಡ ಇರಾನ್ ಮಿಸೈಲ್ ಹಾರಿಸಿದೆ. ಕತಾರ್ ಕಡೆಗೆ ನುಗ್ಗಿ ಬರ್ತಾ ಇದ್ದ ಮಿಸೈಲ್ಗಳನ್ನ ಗಾಳಿಯಲ್ಲೇ ಹೊಡೆದು ಹಾಕಲಾಗಿದೆ ಅಂತ ಕತಾರ್ ರಕ್ಷಣಾ ಇಲಾಖೆ ಹೇಳಿದೆ. ಆದ್ರೆ ಕತಾರ್ ರಾಜಧಾನಿ ದೋಹಾದಲ್ಲಿ ಭಾರಿ ಸ್ಫೋಟದ ಶಬ್ದ ಮಾತ್ರ ಕೇಳಿಬಂದಿದೆ. ಇನ್ನು ದಾಳಿಯಲ್ಲಿ ಮುಜ್ತಬಾ ಖಾಮೆನಿ ಹೊಸ ಸುಪ್ರೀಂ ಲೀಡರ್ ಅವರು ಕೂಡ ಗಾಯಗೊಂಡಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇತ್ತಲ್ಲ. ಈಗ ಇರಾನ್ ಅಧ್ಯಕ್ಷರ ಮಗ ಯೋಸೆಫ್ ಪೆಜೆಶ್ಕಿಯಾನ್, ಈ ಮಸೂದ್ ಪೆಜೆಶ್ಕಿಯಾನ್ರ ಮಗ, ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯುದ್ಧದಲ್ಲಿ ಗಾಯಗಳಾಗಿದ್ರು ಕೂಡ ಮುಜ್ತಬಾ ಖಾಮೆನಿ ಸಂಪೂರ್ಣ ಸೇಫ್ ಆಗಿದ್ದಾರೆ ಹಾಗೂ ಆರೋಗ್ಯವಾಗಿದ್ದಾರೆ ಅನ್ನೋ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿ ಕೂಡ ಕಂಟಿನ್ಯೂ ಆಗಿದೆ. ಇರಾನ್ನ ಅಲ್ಲಿ ಗುದರ್ಜ್ ಸಿಟಿಯಲ್ಲಿ ದಾಳಿ ನಡೆದು ಕನಿಷ್ಠ 9 ಜನರ ಪ್ರಾಣ ಹೋಗಿದೆ. ಇದರಲ್ಲಿ ಇರಾನ್ನ IRGCಯ ಕರ್ನಲ್ ಸೈಯದ್ ಇಬ್ರಾಹಿಂ ಮೌಸವಿಯನ್ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇತ್ತ ಇರಾನ್ನ ಡ್ರೋನ್ ಯೂನಿಟ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇದರಲ್ಲೂ ಕೂಡ ಹಲವಾರು ಇರಾನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲಿ ಸೇನೆ ಮಾಹಿತಿ ನೀಡಿದೆ. ಇನ್ನು ಆ ಕಡೆ ಇಸ್ರೇಲ್ ಲೆಬನಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿದೆ. ಕಳೆದ ಕೆಲ ಗಂಟೆಗಳಲ್ಲಿ ಟೈರ್ ಜಿಲ್ಲೆಯಾದ್ಯಂತ ಸರಣಿ ದಾಳಿಯಾಗಿದೆ. ಪರಿಣಾಮ ಓರ್ವ ವೈದ್ಯಕೀಯ ಸಿಬ್ಬಂದಿ ಸೇರಿ 6 ಜನ ಮೃತಪಟ್ಟಿದ್ದಾರೆ, 8 ಜನ ಗಾಯಗೊಂಡಿದ್ದಾರೆ. ಹಾಗೆ ಅಲ್ ಹೌಶ್ ಪ್ರದೇಶದಲ್ಲಿರೋ ಒಂದು ಕೆಫೆ ಹಾಗೂ ಅಲ್ ಶಹಾಬಿಯಾ ಪಟ್ಟಣದ ಮನೆ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಇದರಲ್ಲೂ ಕೂಡ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತ ಬೇರೂತ್ನ ದಕ್ಷಿಣ ಭಾಗದಲ್ಲೂ ಇಸ್ರೇಲ್ ಹಲವು ಸುತ್ತಿನ ಏರ್ ಸ್ಟ್ರೈಕ್ ನಡೆಸಿದೆ. ಇನ್ನು ಲೆಬನಾನ್ನ ಬೇರೂತ್ನಲ್ಲಿ ಹೋಟೆಲ್ ಮೇಲೆ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ತಮ್ಮ 4 ರಾಜತಾಂತ್ರಿಕ ಅಧಿಕಾರಿಗಳು ಬಲಿಯಾಗಿದ್ದಾರೆ ಅಂತ ಇರಾನ್ ಆರೋಪ ಮಾಡಿದೆ. ಆದರೆ ಇಸ್ರೇಲ್ ಸೇನೆ ಇದನ್ನ ತಳ್ಳಿ ಹಾಕಿದೆ. ನಾವು ಇರಾನ್ನ IRGC ಪಡೆಯ ಕಮಾಂಡರ್ಗಳನ್ನ ಟಾರ್ಗೆಟ್ ಮಾಡಿರೋದು ಅಂತ ಹೇಳಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಮಾಡ್ತಿರೋ ಯುದ್ಧಕ್ಕೆ ಇರಾನ್ ಬೆಂಬಲಿತ ಗುಂಪುಗಳು ಕೌಂಟರ್ ಅಟ್ಯಾಕ್ ಶುರು ಮಾಡಿವೆ. ಇದರ ಭಾಗವಾಗಿ ಇರಾಕ್ನ ಬಾಗ್ದಾದ್ ಏರ್ಪೋರ್ಟ್ ಹತ್ರ ಅಮೆರಿಕದ ಪ್ರಮುಖ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಸೆಂಟರ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಈ ಸೆಂಟರ್ ಕಡೆಗೆ ಒಟ್ಟು 6 ಡ್ರೋನ್ಗಳನ್ನ ಹಾರಿಸಲಾಗಿತ್ತು. ಅದರಲ್ಲಿ 5 ಡ್ರೋನ್ಗಳನ್ನ ಅಮೆರಿಕನ್ ಪಡೆಗಳು ಹೊಡೆದುರುಳಿಸಿದ್ದಾರೆ. ಒಂದು ಡ್ರೋನ್ ಮಾತ್ರ ಅಲ್ಲಿದ್ದ ಗಾರ್ಡ್ ಟವರ್ ಹತ್ರ ಸಿಡಿದಿದೆ. ತಕ್ಷಣ ಅಲ್ಲಿದ್ದ ಸಿಬ್ಬಂದಿಗೆ ಸೇಫ್ ಆಗಿರೋ ಜಾಗಕ್ಕೆ ಮೂವ್ ಮಾಡಲಾಯಿತು. ಸಿಬ್ಬಂದಿಯನ್ನ ಅಲರ್ಟ್ ಮೆಸೇಜ್ ಪಾಸ್ ಮಾಡಲಾಯಿತು. ಮತ್ತೊಂದು ಕಡೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಅನ್ನೋ ಸಂಘಟನೆ ಕೂಡ ಅಮೆರಿಕ ಮೇಲೆ ದಾಳಿ ಮಾಡಿರೋದಾಗಿ ಹೇಳಿಕೊಂಡಿದೆ. ಒಂದೇ ದಿನದಲ್ಲಿ ಅಮೆರಿಕನ್ ಸೈನಿಕರ ಮೇಲೆ 31 ಬಾರಿ ದಾಳಿ ಮಾಡಿದ್ದೀವಿ. ಕಳೆದ 12 ದಿನಗಳಲ್ಲಿ 291 ಬಾರಿ ನಾವು ಅಮೆರಿಕನ್ ಸೇನೆಯನ್ನ ಟಾರ್ಗೆಟ್ ಮಾಡಿದ್ದೀವಿ. ಹಲವು ಅಮೆರಿಕನ್ ಸೈನಿಕರನ್ನ ಹತ್ಯೆ ಕೂಡ ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಯುದ್ಧದಿಂದಾಗಿ ಮಿಡಲ್ ಈಸ್ಟ್ ನಲ್ಲಿ ದಿನಬಳಕೆ ವಸ್ತುಗಳ ಕೊರತೆ ಹೆಚ್ಚಾಗಬಹುದು ಅನ್ನೋ ಆತಂಕ ಇತ್ತು. ಇದಕ್ಕೆ UAE ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ತನ್ನ ದೇಶದಲ್ಲಿ ಮುಂದಿನ 6 ತಿಂಗಳಿಗೆ ಆಗುವಷ್ಟು ಅಕ್ಕಿ, ಗೋಧಿ, ಅಡುಗೆ ಎಣ್ಣೆ, ಸಕ್ಕರೆ, ಹಾಲು, ಬೇಳೆಕಾಳುಗಳಂತಹ ಪ್ರಮುಖ ದಿನಬಳಕೆ ವಸ್ತುಗಳ ಸ್ಟಾಕ್ ಇದೆ. ಹೀಗಾಗಿ ಯಾರೂ ಕೂಡ ಆತಂಕ ಪಡೋ ಅಗತ್ಯ ಇಲ್ಲ ಅಂತ UAE ಆರ್ಥಿಕ ಸಚಿವಾಲಯ ಸ್ಪಷ್ಟಪಡಿಸಿದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಈ 9 ಪ್ರಮುಖ ದಿನಬಳಕೆ ವಸ್ತುಗಳ ಬೆಲೆಯನ್ನ ಸರ್ಕಾರದ ಪರ್ಮಿಷನ್ ಇಲ್ಲದೆ ಏರಿಸೋ ಹಾಗಿಲ್ಲ ಅಂತ ಕಟ್ಟುನಿಟ್ಟಿನ ರೂಲ್ಸ್ ತರಲಾಗಿದೆ. ಇತ್ತೀಚೆಗೆ ಈರುಳ್ಳಿ, ಟೊಮ್ಯಾಟೊ ಬೆಲೆ ದಿಢೀರ್ ಏರಿಕೆಯಾಗಿದ್ದನ್ನ ಅಲ್ಲಿನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು. ಹೀಗಾಗಿ ಅಧಿಕಾರಿಗಳು ದೇಶಾದ್ಯಂತ 7,000ಕ್ಕೂ ಅಧಿಕ ಕಡೆ ರೇಡ್ ಮಾಡಿ ಅಕ್ರಮವಾಗಿ ಬೆಲೆ ಏರಿಸಿದ್ದ ವ್ಯಾಪಾರಿಗಳಿಗೆ ದಂಡ ಕೂಡ ಹಾಕಿದ್ದಾರೆ. ಅದರ ಬೆನ್ನಲ್ಲೇ ಯಾರೂ ಭಯ ಪಡಬೇಡಿ, ನಮಗೆ ಸದ್ಯಕ್ಕೆ ದಿನಬಳಕೆ ವಸ್ತುಗಳ ಕೊರತೆ ಎದುರಾಗಲ್ಲ ಅಂತ ಅಲ್ಲಿನ ಜನರಲ್ಲಿ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ಏನೋ ಇರಾನ್ಗೆ ನಾರ್ತ್ ಕೊರಿಯಾ ಬೆಂಬಲ ಘೋಷಿಸಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿರೋ ಮುಜ್ತಬಾ ಖಾಮೆನಿಗೆ ಅಧಿಕೃತ ಸ್ವಾಗತ. ನಾವು ಅವ್ರನ್ನ ಗೌರವಿಸ್ತೀವಿ. ತಂದೆ ಜಾಗಕ್ಕೆ ಬಂದಿರೋ ಮುಜ್ತಬಾಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಈ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರೋ ದಾಳಿ ಇಲ್ಲಿಗಲ್, ಇದು ಅಟ್ಯಾಕ್, ಇದು ಕಾನೂನು ಬಾಹಿರ ಅಂತ ಹೇಳಿ ನಾರ್ತ್ ಕೊರಿಯಾ ಆಕ್ರೋಶ ಹೊರಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಕಿಮ್ ಜಾಂಗ್ ಉನ್ ಹೊಸ ಮಿಸೈಲ್ ಪರೀಕ್ಷೆ ಮಾಡಿ ಕಿಲ ಅಂದಿದ್ದಾರೆ. ಈ ಮಿಸೈಲ್ ಟೆಸ್ಟ್ ಅನ್ನ ತಮ್ಮ 13 ವರ್ಷದ ಮಗಳು ಕಿಮ್ ಜೋ ಎ ಜೊತೆ ಸೇರಿ ವೀಕ್ಷಿಸಿದ್ದಾರೆ. ಚಾಯ್ ಹಯೋನ್ ಅನ್ನೋ ಯುದ್ಧ ನೌಕೆಯಿಂದ ಈ ಮಿಸೈಲ್ಗಳ ಉಡಾವಣೆಯಾಗಿದೆ. ದಕ್ಷಿಣ ಕೊರಿಯಾದಲ್ಲಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಅಮೆರಿಕ ಯುದ್ಧಕ್ಕೋಸ್ಕರ ಮಿಡಲ್ ಈಸ್ಟ್ಗೆ ಮೂವ್ ಮಾಡಿದ ಬೆನ್ನಲ್ಲೇ ಕಿಮ್ ಜಾಂಗ್ ಉನ್, ನಾನಿನ್ನೂ ಇಲ್ಲಿದ್ದೀನಿ ನೋಡಿ, ತೆಗೆದುಬಿಟ್ರೆ ಏರ್ ಡಿಫೆನ್ಸು ಇವಾಗ ಅಂತ ಹೇಳಿ ಮಿಸೈಲ್ ಫೈರ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಯುದ್ಧಕ್ಕೂ ಮುನ್ನ ಅಮೆರಿಕ ಎಡವಟ್ಟು ಮಾಡಿರೋದು ಗೊತ್ತಾಗಿದೆ. ಇರಾನ್ನ ಡೇಂಜರಸ್, ಚೀಪ್ ಆದರೆ ಅಪಾಯಕಾರಿಯಾಗಿರೋ ಶಾಹಿದ್ ಡ್ರೋನ್ಗಳನ್ನ ಹೊಡೆದುರುಳಿಸೋ ಟೆಕ್ನಾಲಜಿಯನ್ನ ಯುಕ್ರೇನ್ 7 ತಿಂಗಳ ಹಿಂದೆನೆ ಅಮೆರಿಕಗೆ ಆಫರ್ ಮಾಡಿತ್ತು. ಆದರೆ ಟ್ರಂಪ್ ಆಡಳಿತ ಇದನ್ನ ರಿಜೆಕ್ಟ್ ಮಾಡಿ ದೊಡ್ಡ ಮಿಸ್ಟೇಕ್ ಮಾಡಿತ್ತು ಅಂತ ಗೊತ್ತಾಗಿದೆ. ರಷ್ಯಾ ದಾಳಿಗೆ ಕೌಂಟರ್ ಕೊಡೋಕೆ ಯುಕ್ರೇನ್ ಬಹಳ ಕಮ್ಮಿ ಖರ್ಚಿನ ಇಂಟರ್ಸೆಪ್ಟರ್ ಡ್ರೋನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿತ್ತು. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕದೊಂದಿಗಿನ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋಕೆ ಟೆಕ್ನಾಲಜಿಯನ್ನು ಟ್ರಂಪ್ಗೆ ಆಫರ್ ಮಾಡಿದ್ರು. ಆದರೆ ಇವರೇನು ನಮಗೆ ಕೊಡ್ತಾರೆ ಅಂತ ಹೇಳಿ ಅಮೆರಿಕ ಇದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಇದರ ಪರಿಣಾಮ ಶಾಹಿದ್ ಡ್ರೋನ್ ದಾಳಿಗೆ 7 ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಅನೇಕ ಕಡೆ ಈ ಡ್ರೋನ್ಗಳೇ ಹಾನಿ ಮಾಡ್ತಿವೆ. ಈಗ ಅಲರ್ಟ್ ಆಗಿರೋ ಅಮೆರಿಕ ಮತ್ತು ಟ್ರಂಪ್ ಯಾರು ಕೊಟ್ಟರು ತಗೋತೀವಿ ಅಂತ ಹೇಳಿ ಯುಕ್ರೇನ್ನ ಈ ಇರಾನಿಯನ್ ಡ್ರೋನ್ಸ್ ಅನ್ನ
ಅವರು ರಷ್ಯಾ ಕೊಟ್ಟಿದ್ರು ಇರಾನಿಯನ್ಸ್, ಅದನ್ನು ರಷ್ಯಾದವರು ಯುಕ್ರೇನ್ ಮೇಲೆ ಬಳಸಿದ್ರು. ಅದನ್ನು ಫೇಸ್ ಮಾಡೋದು ಹೇಗೆ ಅಂತ ಸ್ವಲ್ಪ ಕಲ್ತ್ಕೊಂಡಿದ್ದಾರೆ ಯುಕ್ರೇನ್ ಅವರೀಗ. ಅದನ್ನು ನಾವು ಆಫರ್ ಮಾಡ್ತೀವಿ ಅಮೇರಿಕಾಗೆ, ಅವ್ರು ನಮಗೆ ಸಪೋರ್ಟ್ ಮಾಡಬೇಕಷ್ಟೇ ಅಂತ ಕೇಳಿದರು. ಟ್ರಂಪ್ ಒಪ್ಕೊಂಡಿದ್ದಾರೆ. ಈಗ ಯಾರು ಸಪೋರ್ಟ್ ಮಾಡಿದ್ರು ತಗೋತೀವಿ ಅಂತ ಹೇಳಿದ್ದಾರೆ. ಏನೋ ಯುದ್ಧ ಶುರುವಾಗ್ತಿದ್ದ ಹಾಗೆ ರಷ್ಯಾದಿಂದ ಭಾರತೀಯ ಕಂಪನಿಗಳು ಜಸ್ಟ್ ಒಂದೇ ವಾರದಲ್ಲಿ 30 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಖರೀದಿ ಮಾಡಿದ್ದಾರೆ. ಹಡಗುಗಳಲ್ಲಿ ತುಂಬಿಕೊಂಡು ಗ್ರಾಹಕರಿಲ್ಲದೆ ಸಮುದ್ರದಲ್ಲಿ ನಿಂತಿದ್ದ ಬಹುತೇಕ ರಷ್ಯನ್ ಆಯಿಲ್ ಅನ್ನ ಭಾರತೀಯ ಕಂಪನಿಗಳು ಕ್ಲಿಯರ್ ಮಾಡಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಡೀಲ್ ಮಾಡ್ಕೊಳ್ಳೋಕೆ ಭಾರತೀಯ ಕಂಪನಿಗಳು ಮಾರ್ಕೆಟ್ ಪ್ರೈಸ್ಗಿಂತ, ಆ ಟೈಮ್ನ ಮಾರ್ಕೆಟ್ ಪ್ರೈಸ್ಗಿಂತ $2 ವರೆಗೂ ಎಕ್ಸ್ಟ್ರಾ ಪ್ರೀಮಿಯಂ ದುಡ್ಡು ಕೊಟ್ಟು, ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಈ ಯುದ್ಧದಿಂದಾಗಿ ಏರ್ ಇಂಡಿಯಾ ಸೇರಿ ಭಾರತೀಯ ಏರ್ಲೈನ್ಗಳಿಗೆ ದೊಡ್ಡ ತಲೆನೋವಾಗಿದೆ. ಒಂದು ಕಡೆ ಪಾಕಿಸ್ತಾನ ಭಾರತದ ಏರ್ಲೈನ್ಗಳಿಗೆ ಏರ್ ಸ್ಪೇಸ್ ಬಂದ್ ಮಾಡಿದೆ. ನಾವು ಅವ್ರಿಗೆ ಬಂದ್ ಮಾಡಿದ್ದೀವಿ, ಅವ್ರು ನಮ್ಗೆ ಬಂದ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಬಳಿಕ. ಈಗ ಮಿಡಲ್ ಈಸ್ಟ್ ಕದನದಿಂದಾಗಿ ಅಲ್ಲೂ ವಿಮಾನ ಹಾರ್ತಾ ಇಲ್ಲ. ಇದರಿಂದ ಅಮೆರಿಕ ಮತ್ತು ಯುರೋಪ್ಗೆ ಹೋಗೋಕೆ ಭಾರತಕ್ಕೆ ದಾರಿ ಇಲ್ಲದಂತಾಗಿದೆ. ಇದರಿಂದಾಗಿ ಕಳೆದ 10 ದಿನಗಳಲ್ಲಿ 64% ಭಾರತದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ. ಈಗ ಅನಿವಾರ್ಯವಾಗಿ ಲಾಂಗ್ ರೂಟ್ನಲ್ಲಿ ಫ್ಲೈಟ್ಗಳನ್ನು ಕಳಿಸ್ತಿರೋದ್ರಿಂದ ಪ್ರಯಾಣದ ಸಮಯ ಹಾಗೂ ಇಂಧನ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ. ಮೊದಲು ಡೈರೆಕ್ಟಾಗಿ 17 ಗಂಟೆಯಲ್ಲಿ ಅಮೆರಿಕ ತಲುಪ್ತಾ ಇದ್ದ ಏರ್ ಇಂಡಿಯಾ ಫ್ಲೈಟ್ ಈಗ ರೋಮ್ನಲ್ಲಿ ಸ್ಟಾಪ್ ತಗೊಂಡು 22 ಗಂಟೆ ಟ್ರಾವೆಲ್ ಮಾಡ್ತಿದೆ. ಹೀಗಾಗಿ ಏರ್ಲೈನ್ಗಳ ಸಂಚಾರಕ್ಕೆ ಇಂಧನೂ ಜಾಸ್ತಿ ಬೇಕಾಗ್ತಿದೆ, ಖರ್ಚು ಜಾಸ್ತಿ ಆಗ್ತಿದೆ, ಟೈಮು ಜಾಸ್ತಿ ಹಿಡಿತಾ ಇದೆ. ಇನ್ನು ಈ ಟೈಮ್ನಲ್ಲೇ ಇಂಡಿಗೋ ಒಂದು ವಿಚಿತ್ರ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಬೇರೆ ರಾಷ್ಟ್ರಗಳಿಂದ ಲೀಸ್ಗೆ ಪಡೆದಿರೋ ವಿಮಾನಗಳ ರಿಜಿಸ್ಟ್ರೇಷನ್ ಬಗ್ಗೆ ಕನ್ಫ್ಯೂಷನ್ ಆಗಿ ಆಫ್ರಿಕಾದ ಎರಿಟ್ರಿಯಾ ಅನ್ನೋ ದೇಶ ಇಂಡಿಗೋಗೆ ತನ್ನ ಏರ್ ಸ್ಪೇಸ್ನಲ್ಲಿ ಹಾರಾಟಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇದರಿಂದ ದಿಲ್ಲಿಯಿಂದ ಮ್ಯಾಂಚೆಸ್ಟರ್ಗೆ ಹಾರಿದ್ದ ಫ್ಲೈಟ್ ಬರೋಬ್ಬರಿ 13 ಗಂಟೆ ಕಾಲ ಗಾಳಿಯಲ್ಲಿ ಹಾರಿ ವಾಪಸ್ ದಿಲ್ಲಿಗೆ ಬಂದಿದೆ. ಹಾಗೆ ಲಂಡನ್ನಿಂದ ಮುಂಬೈಗೆ ಬರ್ತಾ ಇದ್ದ ಇನ್ನೊಂದು ಫ್ಲೈಟ್ ಕೂಡ ಈಜಿಪ್ಟ್ನ ಕೈರೋಗೆ ಡೈವರ್ಟ್ ಆಯಿತು. ಇನ್ನು ಸ್ನೇಹಿತರೆ, ನಮಗೆ ಭಾರತದಲ್ಲಿ ಅತ್ಯಂತ ಪ್ರಶಾಂತವಾಗಿ ಶಾಂತಿಯಿಂದ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತಿದ್ರೆ 7 Seas ಟೂರಿಸಂನ ಈ ಪ್ಯಾಕೇಜ್ ನಿಮಗೆ ಯೂಸ್ ಆಗ್ಬೋದು. ಕಾಲ್ ಮಾಡಿ ಬುಕ್ ಮಾಡಿ ಹೋಗಿ ಬರ್ಬೋದು. ಏನೋ ಯುದ್ಧ ತೀವ್ರವಾಗ್ತಿರೋ ನಡುವೆ ಕಚ್ಚಾ ತೈಲ ದರ ಕೂಡ ಏರಿಕೆ ಆಗ್ತಿದೆ. ಈಗ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $90ನ ಗಡಿ ದಾಟಿದೆ. ಕ್ಷಣ ಕ್ಷಣಕ್ಕೂ ಮೇಲೇರ್ತಾ ಇದೆ. US ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್ ನಾವು ಹೊರ್ಮುಜ್ ಜಲಸಂಧಿಯಲ್ಲಿ ಎಸ್ಕಾರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಹಡಗನ್ನ ಸೇಫ್ ಆಗಿ ಮೂವ್ ಮಾಡಕ್ಕೆ ಹೆಲ್ಪ್ ಮಾಡಿ ಪಾಸ್ ಮಾಡಿಸಿದೀವಿ ಅಂತ ಕೂಡ ಒಂದು ಪೋಸ್ಟ್ ಹಾಕಿದ್ರು. ಅದರ ಬೆನ್ನಲ್ಲೇ ಆಯಿಲ್ ಮಾರ್ಕೆಟ್ಗೆ ಖುಷಿ ಆಯಿತು. ರೇಟ್ ಡೌನ್ ಆಗಿತ್ತು ಸ್ವಲ್ಪ. ಆದರೆ ಸ್ವಲ್ಪ ಹೊತ್ತಲ್ಲಿ ಅವರು ಆ ಪೋಸ್ಟನ್ನು ಡಿಲೀಟೇ ಮಾಡಿಬಿಟ್ರು. ಅಮೆರಿಕನ್ ನೇವಿ ಕೂಡ ಈ ಟೈಮ್ನಲ್ಲಿ ಎಸ್ಕಾರ್ಟ್ ಕೊಡೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ತು. ಹೀಗಾಗಿ ಮತ್ತೆ ಮೇಲಕ್ಕೆ ಏರ್ತಾ ಇದೆ. ಏನೋ ಅಮೆರಿಕದಲ್ಲಿ ಭರ್ತಿ 50 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ತೈಲ ಸಂಸ್ಕರಣಾ ಘಟಕ ಓಪನ್ ಆಗ್ತಿದೆ. ಇದಕ್ಕೆ ಭಾರತದ ರಿಲಯನ್ಸ್ ಹೂಡಿಕೆ ಮಾಡ್ತಾ ಇದೆ ಅಂತ ಟ್ರಂಪೇ ಘೋಷಿಸಿದ್ದಾರೆ. ಅದು $300 ಬಿಲಿಯನ್ ದೊಡ್ಡ ಡೀಲ್ ಅಂತ ಹೇಳಿದ್ದಾರೆ. ಎಲ್ಲದನ್ನು ಉಬ್ಬಿಸಿ ಹೇಳ್ತಾರೆ ಅವರು. ಇದನ್ನು ಹಂಗೆ ಹೇಳಿದ್ದಾರೆ. ಟೆಕ್ಸಾಸ್ನ ಬ್ರಾನ್ಸ್ವಿಲೆ ಅನ್ನೋ ಕಡೆ ಅಮೆರಿಕ ಫಸ್ಟ್ ರಿಫೈನಿಂಗ್ ಕಂಪನಿ ವತಿಯಿಂದ ಈ ಹೊಸ ಘಟಕ ನಿರ್ಮಾಣ ಮಾಡಲಾಗ್ತಿದೆ. ಸದ್ಯ ಇದುವರೆಗೂ ರಿಲಯನ್ಸ್ ಕಡೆಯಿಂದ ಈ ಹೂಡಿಕೆ ಬಗ್ಗೆ, ಅಮೌಂಟ್ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಟ್ರಂಪ್ ಮಾತ್ರ ಇತಿಹಾಸದಲ್ಲಿ ಅತಿ ದೊಡ್ಡ ಹೂಡಿಕೆ ಅಂತ ಹೇಳಿದ್ದಾರೆ. ಆದರೆ ಒಳಗಿಳಿದು ನೋಡಿದ್ರೆ ಇಲ್ಲಿ ಡೇಟಾ ಕಾಣುತ್ತೆ ಅಂದ್ರೆ ರಿಲಯನ್ಸ್ ಅಮೆರಿಕ ಜೊತೆಗೆ 20 ವರ್ಷಗಳ ಬೃಹತ್ ಒಪ್ಪಂದಕ್ಕೆ ಸೈನ್ ಹಾಕಿರೋದು. ಈ ಡೀಲ್ ಪ್ರಕಾರ ಅಮೆರಿಕದಲ್ಲಿ ಉತ್ಪಾದನೆಯಾಗೋ 1.2 ಬಿಲಿಯನ್ ಬ್ಯಾರಲ್ನಷ್ಟು ಲೈಟ್ ಶೇಲ್ ಆಯಿಲ್ ಅನ್ನ ಖರೀದಿ ಮಾಡಿ ರಿಲಯನ್ಸ್ನವರು ರಿಫೈನ್ ಮಾಡ್ತಾರೆ. ಇದರ ಒಟ್ಟು ಮೌಲ್ಯ $125 ಬಿಲಿಯನ್ ಟೋಟಲ್ ಇಷ್ಟು ವರ್ಷಗಳಲ್ಲಿ. ಹೀಗೆ ಖರೀದಿಸಿದ ಕಚ್ಚಾ ತೈಲವನ್ನು ರಿಫೈನ್ ಮಾಡಿದ ಮೇಲೆ ಅದರಿಂದ $175 ಬಿಲಿಯನ್ ಮೌಲ್ಯದ 50 ಬಿಲಿಯನ್ ಗ್ಯಾಲನ್ನಷ್ಟು ಪೆಟ್ರೋಲ್, ಡೀಸೆಲ್ನಂಥ ರೆಡಿಮೇಡ್ ಉತ್ಪನ್ನಗಳನ್ನು ಅಮೆರಿಕ ಫಸ್ಟ್ ರಿಫೈನಿಂಗ್ ಕಂಪನಿ ಅದನ್ನು ಉತ್ಪಾದನೆ ಮಾಡಿ ಮಾರುತ್ತೆ. ಈ ಪೂರ್ತಿ ಬಿಸ್ನೆಸ್ ಆಕ್ಟಿವಿಟಿ ಟೋಟಲ್ ಆಗಿ ಎಲ್ಲ ಸೇರಿ ಅಮೆರಿಕದ ಟ್ರೇಡ್ ಕೊರತೆ, ವ್ಯಾಪಾರ ಕೊರತೆ ಒಂದು $300 ಬಿಲಿಯನ್ ಸುಧಾರಿಸುತ್ತೆ. ಅದೆಲ್ಲ ಸೇರಿಸ್ಕೊಂಡು ಟ್ರಂಪ್ $300 ಬಿಲಿಯನ್ ಡೀಲ್ ಅಂತ ಹೇಳ್ತಾ ಇರೋದು. ಆದರೆ ಅಮೆರಿಕ ಫಸ್ಟ್ ರಿಫೈನಿಂಗ್ ಕಂಪನಿನೇ ರಿಲೀಸ್ ಮಾಡಿರೋ ಸ್ಟೇಟ್ಮೆಂಟ್ ಚೆಕ್ ಮಾಡಿ ನೋಡಿದ್ರೆ ನಮಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಒಂದು ಮೇಜರ್ ಕಂಪನಿಯಿಂದ. ಅವರು 9 ಫಿಗರ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. 9 ಫಿಗರ್ ಅಂದ್ರೆ ಏನು? $1 ಬಿಲಿಯನ್ ಕೆಳಗೇನೆ ಬರುತ್ತೆ. ಅದು 300 ಬಿಲಿಯನ್ ಬಿಡಿ, $1 ಬಿಲಿಯನ್ ಕೆಳಗೆ ಬರುತ್ತೆ. ಹಾಗಾಗಿ ಟ್ರಂಪ್ ಓವರ್ ಆಲ್ ಬಿಸ್ನೆಸ್ ಆಕ್ಟಿವಿಟಿ ಅದರ ಪರಿಣಾಮ ಎಲ್ಲ ಸೇರಿಸ್ಬಿಟ್ಟು $300 ಬಿಲಿಯನ್ ಅಂತ ಇಲ್ಲಿ ಬಡಾಯಿ ಕೊಚ್ಕೊಳ್ತಾ ಇರೋದು. ಅದರಲ್ಲಿ ಆಕ್ಚುಯಲ್ ಇನ್ವೆಸ್ಟ್ಮೆಂಟೇ ಬೆರಳೆಣಿಕೆಯಷ್ಟು $1 ಬಿಲಿಯನ್. ಅದರಲ್ಲಿ ರಿಲಯನ್ಸ್ನ ಕಮಿಟ್ಮೆಂಟ್ $1 ಬಿಲಿಯನ್ ಕೆಳಗೆ ಅನ್ನೋ ಲೆಕ್ಕಾಚಾರ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ರಿಲಯನ್ಸ್ ಕಡೆಯಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಯಾವುದು ಕೂಡ ಬಂದಿರಲಿಲ್ಲ ಮಾತ್ರ. ಏನು ಅಮೆರಿಕದ ವಾಷಿಂಗ್ಟನ್ DC-ಯಲ್ಲಿರೋ ನ್ಯಾಷನಲ್ ಮಾಲ್ನಲ್ಲಿ ಟ್ರಂಪ್ ಪ್ರತಿಮೆ ಭಾರಿ ವೈರಲ್ ಆಗ್ತಿದೆ. ಅದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಇಬ್ಬರು ಫೇಮಸ್ ಟೈಟಾನಿಕ್ ಸಿನಿಮಾದ ಪೋಸ್ ಕೊಟ್ಟಿರೋ ಹಾಗೆ ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ. ಸೀಕ್ರೆಟ್ ಹ್ಯಾಂಡ್ ಶೇಕ್ ಅನ್ನೋ ಆರ್ಟಿಸ್ಟ್ ಗ್ರೂಪ್ ಈ ಪ್ರತಿಮೆಯನ್ನು ನಿಲ್ಲಿಸಿದೆ.
ಟ್ರಂಪ್ ಮತ್ತು ಎಪ್ಸ್ಟೀನ್ಗೆ ಸಂಬಂಧ ಇತ್ತು ಅಂತ ತೋರಿಸಿ ಪ್ರತಿಭಟಿಸೋಕೆ ಈ ರೀತಿ ಮಾಡಿದ್ದಾರೆ. ಇನ್ನು ಬಾಂಗ್ಲಾದಲ್ಲಿ BNP ಅಧಿಕಾರಕ್ಕೆ ಏರಿದ ಬೆನ್ನಲ್ಲೇ ಭಾರತ ಬಾಂಗ್ಲಾ ಸಂಬಂಧದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಬಾಂಗ್ಲಾದ ಮಿಲಿಟರಿ ಗುಪ್ತಚರ ಸಂಸ್ಥೆ DGFI ಮುಖ್ಯಸ್ಥ ಮೇಜರ್ ಜನರಲ್ ಕೈಸರ್ ರಶೀದ್ ಚೌಧರಿ ದಿಢೀರಂತ ದಿಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಭಾರತದ ರಾ ಮುಖ್ಯಸ್ಥ ಪರಾಗ್ ಜೈನ್ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ DG ಲೆಫ್ಟಿನೆಂಟ್ ಜನರಲ್ RS ರಾಮನ್ ಜೊತೆಗೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಈ ಹಿಂದೆ ಯೂನಸ್ ನೇತೃತ್ವದ ಹಂಗಾಮಿ ಸರ್ಕಾರದ ಅವಧಿಯಲ್ಲಿ ಬಾಂಗ್ಲಾದಲ್ಲಿ ಹೆಚ್ಚಾಗಿದ್ದ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದು, ಪರಸ್ಪರ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಶೇರ್ ಮಾಡಿಕೊಳ್ಳುವ ಬಗ್ಗೆ ಮೀಟಿಂಗ್ ಆಗಿದೆ ಅನ್ನೋ ಮಾಹಿತಿ ಇದೆ. ಹಾಗೆ ಕಳೆದ ಡಿಸೆಂಬರ್ನಲ್ಲಿ ಬಾಂಗ್ಲಾದ ಯುವ ಮುಖಂಡ ಶರೀಫ್ ಉಸ್ಮಾನ್ ಹದಿ ಹತ್ಯೆ ಕೇಸ್ನಲ್ಲಿ ಬಾಂಗ್ಲಾಗೆ ಬೇಕಾಗಿದ್ದ 2 ಆರೋಪಿಗಳನ್ನು ಪಶ್ಚಿಮ ಬಂಗಾಳದ ಬೊಂಗಾವ್ನಲ್ಲಿ ಭಾರತದ ಭದ್ರತಾ ಪಡೆಗಳು ಇತ್ತೀಚೆಗೆ ಅರೆಸ್ಟ್ ಮಾಡಿದ್ರು. ಈ ಆರೋಪಿಗಳನ್ನು ವಿಚಾರಣೆಗಾಗಿ ನಮಗೆ ಹಸ್ತಾಂತರ ಮಾಡಿ ಅಂತ ಬಾಂಗ್ಲಾ ಅಧಿಕೃತವಾಗಿ ಮನವಿಯನ್ನ ಕೂಡ ಸಲ್ಲಿಸಿದೆ ಅನ್ನೋ ಮಾಹಿತಿ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ಎಲ್ಲ ಪ್ರಮುಖ ವಿದ್ಯಮಾನಗಳನ್ನು ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ಟೈಮ್ಲಿಯಾಗಿ ಮುಂದೆನೂ ಕೂಡ ನಿಮಗೆ ಎಲ್ಲ ಮಿಡಲ್ ಈಸ್ಟ್ ಯುದ್ಧದ ಅಪ್ಡೇಟ್ ತಲುಪಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.